ಅಜಯ್ ಸ್ವಾಮಿ ನಮಸ್ಕಾರ. ನಮಸ್ಕಾರ ಸ್ವಾಮಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸ್ವಾಮಿ. ಸ್ನೇಹಿತರೆ, ಈ ಅಜ್ಜಿನ ನೋಡ್ತಾ ಇದ್ರೆ ನಿಮ್ಗೆ ಯಾರಂಗ್ ಕಾಣ್ತಾರೆ ಅಂತ ನೀವೇ ಒಂದು ಗೆಸ್ ಮಾಡಿ ಕಮೆಂಟ್ ಮಾಡಿ ನೋಡೋಣ. ಸೊ ಅಜ್ಜಿ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸ್ವಾಮಿ. ಹೌದಾ, ಎಲ್ಲಿದ್ರಿ? ಮೊದ್ಲು ಇದ್ದಿದ್ದ ಕೇರ್ಪುರಂ ಅಲ್ಲಿ ಇದ್ರ? ಇಲ್ಲಿಗೆ ಬಂದ್ ಎಷ್ಟ್ ದಿನ ಆಯ್ತು? ಆಯ್ತು, ತಿಂಗಳ ಮೇಲೆ ಆಯ್ತು. ತಿಂಗಳ ಮೇಲೆ ಆಯ್ತಾ? ಹೇಗಿದ್ದೀರಾ ಇಲ್ಲಿ? ಚೆನ್ನಾಗಿದ್ದೀನಿ ಸ್ವಾಮಿ. ಚೆನ್ನಾಗಿಂದ್ರೆ ಯಾವ ತರ? ಚೆನ್ನಾಗಿದ್ದೀನಿ, ನಮ್ಮ ಮನೆಗಳಕ್ಕಿಂತ ಚೆನ್ನಾಗಿದ್ದೀನಿ. ಹೌದಾ? ಆರಾಮಾಗಿ ಪಕ್ಕ ಪಕ್ಕ. ಊಟ ತಿಂಡಿ ಎಲ್ಲ ಆರಾಮಾಗಿದೆ ಸ್ವಾಮಿ. ಎಲ್ಲಿ ಇಲ್ಲ, ಇಷ್ಟು ಮಾತ್ರ. ಹೌದಾ? ಹೌದು ಸ್ವಾಮಿ. ಟೈಮ್ಗೆಲ್ಲ ಊಟ ತಿಂಡಿ ಕಾಫಿ ಎಲ್ಲ ಸಿಗ್ತಾ ಇದೆಯಾ? ಹೌದು ಸ್ವಾಮಿ. ನೀವ್ ಯಾರ ತರ ಇದ್ದೀರಾ ಗೊತ್ತಾ? ಗೊತ್ತಿಲ್ಲ ಸ್ವಾಮಿ. ನಾನು ಹೇಳ, ನೀವ್ ನೋಡಕ್ಕೆ ನಮ್ಮ ಸಾಲು ಮರದ ತಿಮ್ಮಕ್ಕ ಅವ್ರ ತರ ಕಾಣಿಸ್ತೀರಾ. ಹೆಂಗೋ ಸ್ವಾಮಿ. ಕೇಳಿದೀರಾ ಅವ್ರ ಹೆಸರು? ಕೇಳಿದೀರಾ? ಹೆಸರು ಕೇಳಿದ್ದೀನಿ, ಅದನ್ನ ನೋಡಿಲ್ಲ ಸ್ವಾಮಿ. ನೋಡಿಲ್ವಾ ಅವ್ರನ್ನ? ಸಾಲು ಮರದ ತಿಮ್ಮಕ್ಕ ಅವರು ಅಂದ್ರೆ ವೃಕ್ಷ ಮಾತೆ ಅವರು. ಗಿಡಗಳನ್ನೇ ತಾಯಿ ಮಕ್ಕಳ ತರ ಬೆಳೆಸಿದವರು. ಸೊ ಅವ್ರ ತರ ನೀವು ಕಾಣ್ತಾ ಇದ್ರಿ. ಈಗ ಅವ್ರಿಲ್ಲ, ಬಟ್ ಅವ್ರು ತೀರೋಗಿದ್ದಾರೆ. ಬಟ್ ಆದ್ರೆ ಜನಗಳ ಮನಸ್ಸಲ್ಲಿ ಶಾಶ್ವತವಾಗಿ ಬದುಕಿದ್ದಾರೆ. ಹೌದು ಸ್ವಾಮಿ. ಅವರೆಲ್ಲ ಹಂಗೆ ಅವ್ರ ತರ ನೀವು ಕಾಣ್ತಾ ಇದೀರಾ ನನ್ಗೆ. ಅವರು ಸತ್ಯಕೃ ಸ್ವಾಮಿ, ಅವರು ಭಗವಂತನ ಸ್ವರೂಪ ಅವ್ರಿದ್ದಾರೆ. ಓಕೆ, ಏನ್ ಹೇಳಕ್ ಇಷ್ಟಪಡ್ತೀರಾ ಈ ಆಶ್ರಮದ ಬಗ್ಗೆ? ಇದು ನಾನು ನೋಡಿದಷ್ಟು ಇಲ್ಲಿರೋ ಜನ ಎಷ್ಟೋ ಪುಣ್ಯ ಮಾಡಿ ಬಂದಿರೋದು ಇಲ್ಲಿಗೆ. ಈ ಸ್ವಾಮಿ ಕಾಣಿಸುತ್ತೆ ಸ್ವಾಮಿ ನಮ್ಗೆ. ಆದ್ರೆ ಇಷ್ಟೊಂದು ಅದ್ಭುತವಾಗಿ ನೋಡೋರು ಇಲ್ಲ, ಮಾತಾಡೋರು ಇಲ್ಲ. ಈ ಸೈಕರ್ಯ ಯಾರಿಗೂ ಸಿಕ್ಕೋದು ಇಲ್ಲ. ಅಷ್ಟು ಮಾತ್ರ. ಎಲ್ಲ ಅನುಕೂಲವಾಗಿ ಇದೆಯಾ ಅಜ್ಜಿ? ನಾನು ನಿಮ್ಮನ್ನ ಎಷ್ಟೊತ್ತಿ ಭೇಟಿ ಆಗಿದ್ದೀನಿ ಇದುವರೆಗೂ? ನೆನಪಿಲ್ಲ ಸ್ನೇಹಿತರೆ, ನನಗನ್ಸಿದ್ನ ನಾನು ಹೇಳ್ತಾ ಇದ್ದೀನಿ. ನನಗೆ ಇವ್ರನ್ನ ನೋಡಿದ್ರೆ ಸಾಲು ಮರ ತಿಮ್ಮಕ್ಕ ಅವ್ರನ್ನೇ ನೋಡ್ದಂಗೆ ಅನ್ಸುತ್ತೆ ನನಗೆ. ಯಾಕಂದ್ರೆ ಆ ತೇಜಸ್ಸು, ಆ ಮುಖ, ಅವರು ಬೊಟ್ಟಿಕ್ತಿದ್ದ ರೀತಿ, ಅವ್ರ ಏರು ಎಲ್ಲವೂ ಅದೇ ತರ ಇರೋದು. ನನಗೊಂಥರ ಖುಷಿ ಆಗುತ್ತೆ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಅವ್ರನ್ನ ಪೋಷಣೆ ಮಾಡೋದಕ್ಕೆ ನನ್ನ ಕೈಲಿ ಆಗ್ಲಿಲ್ಲ. ಯಾಕಂದ್ರೆ ಅವ್ರಿಗೂ ಉಮೇಶ್ ಅಣ್ಣ ಅವರು ಕೊನೆಗಾಲದವರೆಗೂ ಅವರನ್ನ ನೋಡ್ಕೊಂಡ್ರು ತುಂಬಾ ಚೆನ್ನಾಗಿ. ನನಗೆಲ್ಲ ಒಂದ್ ಕಡೆ ಇವತ್ತು ಅವ್ರ ರೂಪದಲ್ಲಿ ಒಬ್ರು ಇಲ್ಲಿಗೆ ಬಂದಿರೋದು ನನ್ ಸಂತೋಷ, ನನ್ ಖುಷಿ, ಅದನ್ನ ಹೇಳಕ್ ತೀರಲ್ಲ, ಅಷ್ಟು ಸಂತೋಷ ಆಗುತ್ತೆ. ಥ್ಯಾಂಕ್ ಯು. ಎಲ್ಲಿ ಮಲಗ್ತಿದ್ರಿ ತಾವು? ಕೇರ್ಪುರಂನಾಗ ಒಂದು 15 ದಿವಸ ಏನೋ ಮಾರ್ಕೆಟ್ನಾಗ ತುಂಬಾ ಬೇಜಾರಾಗಿ ಅಲ್ಲಿ ಮಲ್ಗೋನೆ. ನನ್ ಜನ ಸಪೋರ್ಟ್ ಇದ್ರು ಅಲ್ಲಿ. ಅಮ್ಮ ಅಂದ್ಕೊಂಡು ನೋಡ್ಕೊಂಡು ಚೆನ್ನಾಗಿ ಒಂದ್ ವಾರ ಇದ್ದ. ಆ ಮಾರ್ಕೆಟ್ ನಿಂದ ನಾನು ಇಲ್ಲಿ ಸ್ವಾಮಿಗಳವ್ರು ಬಂದ್ರು, ದೇವ್ರು ಬಂದಂಗೆ. ಮೊದ್ಲು ಅವರು ಸೋಮಣ್ಣವ್ರ ಸ್ವಾಮಿಗಳವ್ರು, ಅವರು ಮಾತಾಡ್ಸೋರು ಇದ್ದೆ. ಅಜ್ಜಿ ಅಲ್ಲೆಲ್ಲ ಆರಾಮಾಗಿ ಇದ್ರಲ್ಲ ಓಡಾಡ್ಕೊಂಡು. ಈಗ ಆಶ್ರಮದಲ್ಲಿ ಕಷ್ಟ ಆಗಲ್ವಾ? ಅಯ್ಯೋ, ನನ್ಗೆ ಅಲ್ಲಿ ಕಷ್ಟ ಸ್ವಾಮಿ. ಅಲ್ಲಿ ಕಷ್ಟ ಇತ್ತಾ? ಇಲ್ಲಿ ಸುಖ. ಇಲ್ಲಿ ಸುಖ. ಆರಾಮಾಗಿ ಊಟ, ಆರಾಮಾಗಿ ನಿದ್ದೆ, ಆರಾಮಾಗಿ ಸಪರೇಟ್ ಬೆಡ್ ಇರೋದ್ರಲ್ಲಿ ಇಲ್ಲೇನ್ ತೊಂದ್ರೆ ಇಲ್ಲ ನನ್ಗ. ಅಲ್ಲಿ ಮಾತ್ರ ಎಂದೆಂದಕ್ ನಾನು ಈ ಜಾಗ ಬಿಡ್ತೀನೋ ಅನ್ಸೋಗಿತ್ತು. ಅಯ್ಯಯ್ಯೋ, ಇಲ್ಲಿ ಬಂದ್ಮೇಲೆ ಖುಷಿಯಾಗಿದ್ದೀರಾ? ಆ ಪೊಲೀಸ್ ಅಮ್ಮನವರು ನಾವು ಹೇಳಿದ ಕಡೆ ಹೋಗ್ ನೀನು ಅಂದ್ರೆ ನಾನು ಹೋಗಲ್ಲ, ನೀವ್ ಹೇಳ್ದಂಗ ನಾನು ಕೇಳಲ್ಲ ಅಂತೇಳಿ ಅವ್ರ ಮೇಲೆ ಜಾಗಕ್ಕೆ ಹೋಗ್ಬೇಕು. ಇಲ್ಲಿಗೆ ಬನ್ನಿ ಅಂದಿದ್ದಕ್ಕೆ ಇಲ್ಲಿಗೆ ಬನ್ನಿ ಅಂತ ಬೇರೆ ಕಡೆ ನಾನು ಅಲ್ಲಿಗೆ ಹೋಗ್ಬೇಕು. ಎಲ್ಲಿಗೆ? ಜನಸ್ನೇಹಿ. ಅಲ್ಲಿಗೆ ಏನು ಊರು ಇದು? ಆ ಪಕ್ಕದಾಗಿರೋ ಊರು ಸ್ವಾಮಿ, ಸೊಂಡೆಗುಪ್ಪ. ಅಲ್ಲ ಸ್ವಾಮಿ, ಸೊಂಡೆಗುಪ್ಪೂರ್ ಇದು. ಅದು ಇನ್ನು ಮುಂದಕ್ಕಿರೋ ನೆಲಮಂಗಲ. ನೆಲಮಂಗಲದ ಆಶ್ರಮಕ್ಕೆ ನಾನು ಹೋಗ್ಬೇಕು ಅಂತ ಕೂತ್ಕೊಂಡೆ. ನೆಲಮಂಗಲ ಆಶ್ರಮ ಎಲ್ಲಿ ನೋಡಿದ್ರಿ? ನಮ್ಮ ಆಶ್ರಮದ ಬಗ್ಗೆ? ನಿಮ್ಮ ಆಶ್ರಮ ಬಗ್ಗೆ ನಾನು ಟಿವಿನಲ್ಲಿ ನೋಡೋನೆ, ಮೊಬೈಲ್ಗಳಲ್ಲಿ ನೋಡೋನೆ. ನಿಮ್ ಲಕ್ಷ್ಮಣ ಮಕ್ಕದ ದರ್ಶನ ನೋಡ್ತಾ ಇದ್ದೆ, ದೇವ್ರ ದರ್ಶನ ನೋಡ್ದಂಗೆ ಅಷ್ಟಾಯ್ತು. ಖುಷಿ ಆಯ್ತು ಇಲ್ಲಿ ಬಂದ್ಮೇಲೆ? ಆರಾಮಾಗಿದ್ದೀನಿ ಸ್ವಾಮಿ. ನನ್ಗೇನು ಅನಿಸ್ತಾ ಇರಲಿಲ್ಲ. ಆ ಭಗವಂತನ ಸ್ವರೂಪ, ಅವನ ನಾಮ ಓಡಾಡ್ತಾ ಇರ್ತಾರೆ. ಧನ್ಯವಾದ ಅಜ್ಜಿ. ನೋಡಿದ್ರಲ್ಲ ಅಜ್ಜಿ, ನನಗೇನೋ ಸಾಲು ಮರ ತಿಮ್ಮಕ್ಕ ಅವ್ರ ತರ ಕಾಣಿಸ್ತಾ ಇದ್ರು ನನ್ನ ಕಣ್ಣಿಗೆ. ನಿಮ್ಮ ಕಣ್ಣಿಗೆ ಹೆಂಗ್ ಕಾಣಿಸ್ತಿದಾರೋ ನನಗೆ ಗೊತ್ತಿಲ್ಲ. ದಯವಿಟ್ಟು ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಸಾಲು ಮರದ ತಿಮ್ಮಕ್ಕ ಅವ್ರನ್ನ ಗೌರವಿಸುವಂತವ್ರು, ಅವ್ರಿಗೆ ಒಂದು ಧನ್ಯವಾದಗಳನ್ನ ತಿಳಿಸಿ. ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ. ಜೊತೆಗೆ ಯಾರೆಲ್ಲ ಸಾಲು ಮರದ ತಿಮ್ಮಕ್ಕ ಅವ್ರನ್ನ ಇಷ್ಟಪಡ್ತೀರಾ ಅವರೆಲ್ಲರೂ ಕೂಡ ಈ ವಿಡಿಯೋನ ತಪ್ಪದೇ ಶೇರ್ ಮಾಡ್ತೀರಾ ಅಂತ ಭಾವಿಸ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ, ಶನೇಶ್ವರ ಒಳ್ಳೇದ್ ಮಾಡ್ಲಿ. ನಮಸ್ಕಾರ, ಧನ್ಯವಾದ. ಎಲ್ಲರಿಗೂ ಒಳ್ಳೇದಾಗ್ಲಿ, ನಿಮ್ಗೆ ಒಳ್ಳೇದಾಗ್ಲಿ, ಚೆನ್ನಾಗಿರ್ಬೇಕು. ನೀವು ಜನ್ಮಕ್ಕೂ ನೀವು ಮುಂದೆ ಬರ್ಬೇಕು. ನಿಮ್ಮ ಆಶೀರ್ವಾದ ಆಗ್ಲಿ ಸ್ವಾಮಿ, ಗುರುವಾಗಿ ಅಪ್ಪಣೆ. ಅಜಯ್ ಸ್ವಾಮಿ ನಮಸ್ಕಾರ. ನಮಸ್ಕಾರ ಸ್ವಾಮಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸ್ವಾಮಿ. ಸ್ನೇಹಿತರೆ, ಈ ಅಜ್ಜಿನ ನೋಡ್ತಾ ಇದ್ರೆ ನಿಮ್ಗೆ ಯಾರಂಗ್ ಕಾಣ್ತಾರೆ ಅಂತ ನೀವೇ ಒಂದು ಗೆಸ್ ಮಾಡಿ ಕಮೆಂಟ್ ಮಾಡಿ ನೋಡೋಣ.
ಸೊ ಅಜ್ಜಿ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸ್ವಾಮಿ. ಹೌದಾ, ಎಲ್ಲಿದ್ರಿ? ಮೊದ್ಲು ಇದ್ದಿದ್ದ ಕೇರ್ಪುರಂ. ಕೇರ್ಪುರಂ ಅಲ್ಲಿದ್ದ. ಇಲ್ಲಿಗೆ ಬಂದ್ ಎಷ್ಟ್ ದಿನ ಆಯ್ತು? ಆಯ್ತು, ತಿಂಗಳ ಮೇಲೆ ಆಯ್ತು. ತಿಂಗಳ ಮೇಲೆ ಆಯ್ತಾ? ಹೇಗಿದ್ದೀರಾ ಇಲ್ಲಿ? ಚೆನ್ನಾಗಿದ್ದೀನಿ ಸ್ವಾಮಿ. ಚೆನ್ನಾಗಿಂದ್ರೆ ಯಾವ ತರ? ಚೆನ್ನಾಗಿದ್ದೀನಿ, ನಮ್ಮ ಮನೆಗಳಿಗಿಂತ ಚೆನ್ನಾಗಿದ್ದೀನಿ. ಹೌದಾ? ಆರಾಮಾಗಿ ಪಕ್ಕ ಪಕ್ಕ. ಊಟ ತಿಂಡಿ ಎಲ್ಲ ಆರಾಮಾಗಿದೆ ಸ್ವಾಮಿ. ಎಲ್ಲಿ ಇಲ್ಲ ಇಷ್ಟು ಮಾತ್ರ. ಹೌದಾ? ಹೌದು ಸ್ವಾಮಿ. ಟೈಮ್ಗೆಲ್ಲ ಊಟ ತಿಂಡಿ ಕಾಫಿ ಎಲ್ಲ ಸಿಗ್ತಾ ಇದೆಯಾ? ಹೌದು ಸ್ವಾಮಿ. ನೀವ್ ಯಾರ ತರ ಇದ್ದೀರಾ ಗೊತ್ತಾ? ಗೊತ್ತಿಲ್ಲ ಸ್ವಾಮಿ. ನಾನು ಹೇಳ, ನೀವ್ ನೋಡಕ್ಕೆ ನಮ್ಮ ಸಾಲು ಮರದ ತಿಮ್ಮಕ್ಕ ಅವ್ರ ತರ ಕಾಣಿಸ್ತೀರಾ. ಹೆಂಗೋ ಸ್ವಾಮಿ. ಕೇಳಿದೀರಾ ಅವ್ರ ಹೆಸರು? ಕೇಳಿದೀರಾ? ಹೆಸರು ಕೇಳಿದ್ದೀನಿ, ಅದನ್ನ ನೋಡಿಲ್ಲ ಸ್ವಾಮಿ. ನೋಡಿಲ್ವಾ ಅವ್ರನ್ನ? ಸಾಲು ಮರದ ತಿಮ್ಮಕ್ಕ ಅವರು ಅಂದ್ರೆ ವೃಕ್ಷ ಮಾತೆ ಅವರು. ಗಿಡಗಳನ್ನೇ ತಾಯಿ ಮಕ್ಕಳ ತರ ಬೆಳೆಸಿದವರು. ಸೊ ಅವ್ರ ತರ ನೀವು ಕಾಣ್ತಾ ಇದ್ರಿ. ಈಗ ಅವ್ರಿಲ್ಲ, ಬಟ್ ಅವ್ರು ತೀರೋಗಿದ್ದಾರೆ. ಬಟ್ ಆದ್ರೆ ಜನಗಳ ಮನಸ್ಸಲ್ಲಿ ಶಾಶ್ವತವಾಗಿ ಬದುಕಿದ್ದಾರೆ. ಹೌದು ಸ್ವಾಮಿ. ಅವರೆಲ್ಲ ಹಂಗೆ ಅವ್ರ ತರ ನೀವು ಕಾಣ್ತಾ ಇದೀರಾ ನನ್ಗೆ. ಅವರು ಸತ್ಯಕೃ ಸ್ವಾಮಿ ಅವರು ಭಗವಂತನ ಸ್ವರೂಪ ಅವ್ರಿದ್ದಾರೆ. ಓಕೆ, ಏನ್ ಹೇಳಕ್ ಇಷ್ಟಪಡ್ತೀರಾ ಈ ಆಶ್ರಮದ ಬಗ್ಗೆ? ಇದು ನಾನು ನೋಡಿದಷ್ಟು ಇಲ್ಲಿರೋ ಜನ ಎಷ್ಟೋ ಪುಣ್ಯ ಮಾಡಿ ಬಂದಿರೋದು ಇಲ್ಲಿಗೆ. ಈ ಸ್ಥಾನ ಕಾಣಿಸುತ್ತೆ ಸ್ವಾಮಿ ನನಗೆ. ಆದ್ರೆ ಇಷ್ಟೊಂದು ಅದ್ಭುತವಾಗಿ ನೋಡೋರು ಇಲ್ಲ, ಮಾತಾಡೋರು ಇಲ್ಲ. ಈ ಸೈಕರ್ಯ ಯಾರಿಗೂ ಸಿಕ್ಕೋದು ಇಲ್ಲ. ಅಷ್ಟು ಮಾತ್ರ ಎಲ್ಲ ಅನುಕೂಲವಾಗಿ ಇದೆಯಾ ಅಜ್ಜಿ? ನಾನು ನಿಮ್ಮನ್ನ ಎಷ್ಟೊತ್ತಿ ಭೇಟಿ ಆಗಿದ್ದೀನಿ ಇದುವರೆಗೂ? ನೆನಪಿಲ್ಲ ಸರ್. ಸ್ನೇಹಿತರೆ, ನನಗನ್ಸಿದ್ನ ನಾನು ಹೇಳ್ತಾ ಇದ್ದೀನಿ. ನನಗೆ ಇವ್ರನ್ನ ನೋಡಿದ್ರೆ ಸಾಲು ಮರ ತಿಮ್ಮಕ್ಕ ಅವ್ರನ್ನೇ ನೋಡ್ದಂಗೆ ಅನ್ಸುತ್ತೆ ನನಗೆ. ಯಾಕಂದ್ರೆ ಆ ತೇಜಸ್ಸು, ಆ ಮುಖ, ಅವರು ಬೊಟ್ಟಿಕ್ತಿದ್ದ ರೀತಿ, ಅವ್ರ ಏರು ಎಲ್ಲವೂ ಅದೇ ತರ ಇರೋದು ನನಗೊಂಥರ ಖುಷಿ ಆಗುತ್ತೆ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಅವ್ರನ್ನ ಪೋಷಣೆ ಮಾಡೋದಕ್ಕೆ ನನ್ನ ಕೈಲಿ ಆಗ್ಲಿಲ್ಲ. ಯಾಕಂದ್ರೆ ಅವ್ರಿಗೂ ಉಮೇಶ್ ಅಣ್ಣ ಅವರು ಕೊನೆಗಾಲದವರೆಗೂ ಅವರನ್ನ ನೋಡ್ಕೊಂಡ್ರು ತುಂಬಾ ಚೆನ್ನಾಗಿ. ನನಗೆಲ್ಲ ಒಂದ್ ಕಡೆ ಇವತ್ತು ಅವ್ರ ರೂಪದಲ್ಲಿ ಒಬ್ರು ಇಲ್ಲಿಗೆ ಬಂದಿರೋದು ನನ್ನ ಸಂತೋಷ, ನನ್ನ ಖುಷಿ, ಅದನ್ನ ಹೇಳಕ್ ತೀರಲ್ಲ, ಅಷ್ಟು ಸಂತೋಷ ಆಗುತ್ತೆ. ಥ್ಯಾಂಕ್ ಯು. ಎಲ್ಲಿ ಮಲಗ್ತಿದ್ರಿ ತಾವು? ಎಲ್ಲಿ? ಕೇರ್ಪುರಂನಾಗ ಒಂದು 15 ದಿವಸ ಏನೋ ಮಾರ್ಕೆಟ್ನಾಗ ತುಂಬಾ ಬೇಜಾರಾಗಿ ಅಲ್ಲಿ ಮಲ್ಗೋನೆ. ನನ್ ಜನ ಸಪೋರ್ಟ್ ಇದ್ರು ಅಲ್ಲಿ. ಅಮ್ಮ ಅಂದ್ಕೊಂಡು ನೋಡ್ಕೊಂಡವ್ರು ಚೆನ್ನಾಗಿ. ಒಂದ್ ವಾರ ಇದ್ದ ಆ ಮಾರ್ಕೆಟ್ ನಿಂದ ನಾನು ಇಲ್ಲಿ ಸ್ವಾಮಿಗಳವ್ರು ಬಂದ್ರು. ದೇವ್ರು ಬಂದಂಗೆ ಮೊದ್ಲು ಅವರು ಸೋಮಣ್ಣವ್ರ ಸ್ವಾಮಿಗಳವ್ರು, ಅವರು ಮಾತಾಡ್ಸೋರು ಇದ್ದೆ. ಅಜ್ಜಿ ಅಲ್ಲೆಲ್ಲ ಆರಾಮಾಗಿ ಇದ್ರಲ್ಲ ಓಡಾಡ್ಕೊಂಡು. ಈಗ ಆಶ್ರಮದಲ್ಲಿ ಕಷ್ಟ ಆಗಲ್ವಾ? ಅಯ್ಯೋ, ನನ್ಗೆ ಅಲ್ಲಿ ಕಷ್ಟ ಸ್ವಾಮಿ. ಅಲ್ಲಿ ಕಷ್ಟ ಇತ್ತಾ? ಇಲ್ಲಿ ಸುಖ. ಇಲ್ಲಿ ಸುಖ. ಆರಾಮಾಗಿ ಊಟ, ಆರಾಮಾಗಿ ನಿದ್ದೆ, ಆರಾಮಾಗಿ ಸಪರೇಟ್ ಬೆಡ್ ಇರೋದ್ರಲ್ಲಿ ಇಲ್ಲೇನ್ ತೊಂದ್ರೆ ಇಲ್ಲ ನನ್ಗ. ಅಲ್ಲಿ ಮಾತ್ರ ಎಂದೆಂದಕ್ ನಾನು ಈ ಜಾಗ ಬಿಡ್ತೀನೋ ಅನ್ಸೋಗಿತ್ತು. ಅಯ್ಯಯ್ಯೋ, ಇಲ್ಲಿ ಬಂದ್ಮೇಲೆ ಖುಷಿಯಾಗಿದ್ದೀರಾ? ಆ ಪೊಲೀಸ್ ಅಮ್ಮನವರು ನಾವು ಹೇಳಿದ ಕಡೆ ಹೋಗ್ ನೀನು ಅಂದ್ರೆ ನಾನು ಹೋಗಲ್ಲ, ನೀವ್ ಹೇಳ್ದಂಗ ನಾನು ಕೇಳಲ್ಲ ಅಂತೇಳಿ ಅವ್ರ ಮೇಲೆ ಜಗಳಕ್ಕೆ ಹೋಗ್. ಇಲ್ಲಿಗೆ ಬನ್ನಿ ಅಂದಿದ್ದಕ್ಕೆ ಇಲ್ಲಿಗೆ ಬನ್ನಿ ಅಂತ ಬೇರೆ ಕಡೆ ನಾನು ಅಲ್ಲಿಗೆ ಹೋಗ್ಬೇಕು. ಎಲ್ಲಿಗೆ? ಜನಸ್ನೇಹಿ. ಅಲ್ಲಿಗೆ ಏನು ಇದು ಆ ಪಕ್ಕದಾಗಿರೋ ಊರ್ ಸ್ವಾಮಿ? ಸೊಂಡೆಗುಪ್ಪ ಅಲ್ಲ ಸ್ವಾಮಿ, ಸೊಂಡೆಗುಪ್ಪೂರ್ ಇದು. ಅದು ಇನ್ನು ಮುಂದಕ್ಕಿರೋ ನೆಲಮಂಗಲ. ನೆಲಮಂಗಲದ ಆಶ್ರಮಕ್ಕೆ ನಾನು ಹೋಗ್ಬೇಕು ಅಂತ ಕುತ್ಕೊಂಡೆ. ನೆಲಮಂಗಲ ಆಶ್ರಮ ಎಲ್ಲಿ ನೋಡಿದ್ರಿ? ನಮ್ಮ ಆಶ್ರಮದ ಬಗ್ಗೆ? ನಿಮ್ಮ ಆಶ್ರಮ ಬಗ್ಗೆ ನಾನು ಟಿವಿನಲ್ಲಿ ನೋಡೋನೆ, ಮೊಬೈಲ್ಗಳಲ್ಲಿ ನೋಡೋನೆ. ನಿಮ್ ಲಕ್ಷ್ಮಣ ಮಕ್ಕದ ದರ್ಶನ ನೋಡ್ತಾ ಇದ್ದೆ, ದೇವ್ರ ದರ್ಶನ ನೋಡ್ದಂಗೆ ಅಷ್ಟಾಯ್ತು. ಖುಷಿ ಆಯ್ತು ಇಲ್ಲಿ ಬಂದ್ಮೇಲೆ? ಆರಾಮಾಗಿದ್ದೀನಿ ಸ್ವಾಮಿ. ನನ್ಗೆ ಏನು ಅನಿಸ್ತಾ ಇರಲಿಲ್ಲ. ಆ ಭಗವಂತನ ಸ್ವರೂಪ, ಅವನ ನಾಮ ಓಡಾಡ್ತಾ ಇರ್ತಾರೆ. ಧನ್ಯವಾದ ಅಜ್ಜಿ. ನೋಡಿದ್ರಲ್ಲ, ಅಜ್ಜಿ ನನಗೇನೋ ಸಾಲು ಮರ ತಿಮ್ಮಕ್ಕ ಅವ್ರ ತರ ಕಾಣಿಸ್ತಾ ಇದ್ರು ನನ್ನ ಕಣ್ಣಿಗೆ. ನಿಮ್ಮ ಕಣ್ಣಿಗೆ ಹೆಂಗ್ ಕಾಣಿಸ್ತಿದಾರೋ ನನಗೆ ಗೊತ್ತಿಲ್ಲ. ದಯವಿಟ್ಟು ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಸಾಲು ಮರದ ತಿಮ್ಮಕ್ಕ ಅವ್ರನ್ನ ಗೌರವಿಸುವಂತವ್ರು, ಅವ್ರಿಗೆ ಒಂದು ಧನ್ಯವಾದಗಳನ್ನ ತಿಳಿಸಿ. ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ. ಜೊತೆಗೆ ಯಾರೆಲ್ಲ ಸಾಲು ಮರದ ತಿಮ್ಮಕ್ಕ ಅವ್ರನ್ನ ಇಷ್ಟಪಡ್ತೀರಾ ಅವರೆಲ್ಲರೂ ಕೂಡ ಈ ವಿಡಿಯೋನ ತಪ್ಪದೇ ಶೇರ್ ಮಾಡ್ತೀರಾ ಅಂತ ಭಾವಿಸ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ, ಶನೇಶ್ವರ ಒಳ್ಳೇದ್ ಮಾಡಿ. ನಮಸ್ಕಾರ. ಧನ್ಯವಾದ ಅಜ್ಜಿ. ಎಲ್ಲರಿಗೂ ಒಳ್ಳೇದಾಗ್ಲಿ, ನಿಮ್ಗೆ ಒಳ್ಳೇದಾಗ್ಲಿ. ಚೆನ್ನಾಗಿರ್ಬೇಕು. ನೀವು ಜಲಮಕ್ಕೂ ನೀವು ಮುಂದೆ ಬರ್ಬೇಕು. ನಿಮ್ಮ ಆಶೀರ್ವಾದ ಆಗ್ಲಿ ಸ್ವಾಮಿ. ಗುರುವಾಗಿ ಅಪ್ಪನೇ.